ನಮಸ್ಕಾರ, ನನ್ನ ಹೆಸರು ದೀಪಾ ಸನ್ನಿಧಿ ಅಂತ. ಹುಟ್ಟಿದೂರು ಚಿಕ್ಕಮಗಳೂರು. ಸಿನಿಮಾಕ್ಕೆ ಈ ಥರ ಒಂದು ಪಾತ್ರ ನಿಭಾಯಿಸಬೇಕು ಅಂದರೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಎಲ್ರಿಗೂ ನಮಸ್ಕಾರ. ದೀಪಾ ಸನ್ನಿಧಿ ಮೇಡಮ್ ಅವರು ಎಲ್ಲಿದ್ದಾರೆ, ಏನು, ಎಲ್ರಿಗೂ ಹೇಗೂ ಕುತೂಹಲನೋ ನನಗೂ ಕೂಡ ಆ್ಯಸ್ ಎ ಅಭಿಮಾನಿಯಾಗಿ ನನಗೂ ಕೂಡ ತುಂಬ ಕುತೂಹಲ. ಸೊ ಅವರು ಇಂಟರ್ನೆಟ್ಟಲ್ಲಿ ತುಂಬ ಸರ್ಚ್ ಮಾಡಿದೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅವ್ರು ಸರ್ಚ್ ಮಾಡಿದೆ. ದೀಪಾ ಸನ್ನಿಧಿ ಅಂತ ಒಂದು ಪೇಜ್ ಇದೆ, ಬಟ್ ಅದು ಪ್ರೈವೇಟ್ ಮಾಡ್ಕೊಂಡಿದ್ದಾರೆ. ರಿಕ್ವೆಸ್ಟ್ ಕೂಡ ಕೊಟ್ಟಿದ್ದೀನಿ, ಅವರು ಅಕ್ಸೆಪ್ಟು ಮಾಡ್ಕೊಂಡಿಲ್ಲ ಇದುವರೆಗೂ. ಸೊ ಹೀಗಾಗಿ ಅವರ ಸಿನಿಮಾ ಜರ್ನಿಗಳನ್ನ ನಾನು ನೋಡಿಕೊಂಡಾಗ ತುಂಬ ಖುಷಿ ಆಗುತ್ತೆ. ಅಂಥ ಒಳ್ಳೆ ನಟಿ ಯಾಕೆ ಭರವಸೆ ನಟಿಯಾಗಿದ್ದವರು, ಬೇಡಿಕೆ ನಟಿಯಲ್ಲಿದ್ದವರು ಯಾಕೆ ಇದ್ದಕ್ಕಿದ್ದಂಗೆ ಕಣ್ಮರೆಯಾಗಿದ್ರು? ಇದೊಂದು ಕುತೂಹಲ, ಕೆಟ್ಟ ಕುತೂಹಲ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಿರ್ತಾರೆ, ಹರಿಯನೇರು ಹರಿತಾ ಇರ್ತಾರೆ, ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ ಅಂತ. ಬಟ್ ಪ್ರತಿಭಾವಂತ ನಟಿಯರು ಅಂದರೆ ಭರವಸೆ ನಟಿಯಾಗಿ ಗುರುತಿಸ್ಕೊಂಡಂಥವ್ರು ಯಾಕೆ ಒಂದು ಹಂತದಲ್ಲಿ ಮರೆಯಾಗಿ ಹೋಗ್ಬಿಟ್ರು? ದೀಪಾ ಸನ್ನಿಧಿ ಅವರು ಯಾರು ಅಂತ ನೀವು ಕೆಲವು ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು. ದರ್ಶನ್ ಅವ್ರ ಜೊತೆಗೆ ಸಾರಥಿ ಸಿನಿಮಾದ ಮೂಲಕ ಅಂದರೆ ರುಕ್ಕು ಅನ್ನೋ ಒಂದು ಪಾತ್ರ ಮಾಡಿದ್ರು. ಆ ಸಿನಿಮಾದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಇವರು ಮೂಲತಃ ಚಿಕ್ಕಮಗಳೂರಿನವರು. ಇವರ ಮೂಲ ಹೆಸರು ಬಂದು ರಹಸ್ಯ ಅಂತ. ತಿಂಗಳ ಜೂನ್ 16ನೇ ತಾರೀಕು ಅವರ ಜನ್ಮದಿನ. ಹೀಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸೋಣ. ಅದಾದಮೇಲೆ ಅವರು ಪರಮಾತ್ಮ ಸಿನಿಮಾ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ಅಪ್ಪು ಸರ್ ಜೊತೆಗೆ. ಆ ಪಾತ್ರ ಅಂತೂ ಮರೆಯಂಗೆ ಇಲ್ಲ ನೋಡಿ. ಅಂದರೆ ಬೇಗನೆ ಕೋಪ ಮಾಡ್ಕೊಳ್ಳೋದು, ಇದಕ್ಕಿದ್ದಂಗೆ ನಗೋದು. ಈ ಸಿನಿಮಾಗೂ, ಸಾರಥಿ ಸಿನಿಮಾಗೂ ಪರಮಾತ್ಮ ಸಿನಿಮಾಗೂ ಲಾಟ್ ಆಫ್ ಡಿಫ್ರೆನ್ಸು, ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಪರಂ ಬಂದು ಏನು ಅಬ್ಬೆಪಾರಿ, ಏನು ಜವಾಬ್ದಾರಿ ಇಲ್ಲದೆ ಇರೋ ಹುಡುಗ, ಪಾಸ್ ಆಗದೆ ಇರೋ ಹುಡುಗ, ಜಾಲಿಯಾಗಿರೋ ಹುಡುಗ, ಅಂಥವ್ನಿಗೆ ಇವಳು ಸಿಗೋದು, ಇದಕ್ಕಿದ್ದಂಗೆ ನಗೋಳು, ಇದಕ್ಕಿದ್ದಂಗೆ ಸೆಟ್ ಮಾಡ್ಕೊಳ್ಳೋಳು, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳೋದು. ತುಂಬ 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 ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದೀಪಾ ಸನ್ನಿಧಿ ಅವರು. ಒಂದು ಭರವಸೆ ನಟಿಯಾಗಿ, ಅಂದರೆ ದೀಪಾ ಅನ್ನೋ ಪಾತ್ರ, ದೀಪಾ ಅನ್ನೋ ಪಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಅವರು ಯಶ್ ಅವ್ರ ಜೊತೆ ಜಾನು ಅಂತ ಒಂದು ಸಿನಿಮಾ ಮಾಡಿದ್ರು. ಹೀಗಾಗಿ 3 ಸಿನಿಮಾಗಳು. ಆಮೇಲೆ ಗಣೇಶ್ ಅವ್ರ ಜೊತೆ ಸಕ್ಕರೆ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನೇಹಾ ಅನ್ನೋ ಪಾತ್ರ, ಅಂದರೆ ಲವ್ ಫೇಲ್ಯೂರ್ ಆಗಿರುತ್ತೆ. ಆ ಒಂದು ಪಾತ್ರ, ಈಗ ಆಲ್ರೆಡಿ ಲವ್ ಮಾಡಿ ಫೇಲ್ಯೂರ್ ಆಗಿರ್ತಾಳೆ, ಅವ್ರನ್ನ ಗಣೇಶ್ ಅವ್ರು ನೋಡಿದಾಗ ಹಿಂಗೆ ಬರುತ್ತೆ. ಅಂದರೆ ಒಂದೊಂದು ಇದರಲ್ಲಿ ವಿವಿಧ ರೀತಿಯ ಪಾತ್ರಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಎಂದೆಂದು ನಿನಗಾಗಿ ಅಂತ ಆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಚೌಕ ಸಿನಿಮಾ. ಅದಾದಮೇಲೆ ದರ್ಶನ್ ಅವ್ರ ಜೊತೆ ಚಕ್ರವರ್ತಿ ಸಿನಿಮಾ ಮಾಡಿದ್ರು. ಅದೇ ಅವರ ಕೊನೆ ಸಿನಿಮಾ ಅಲ್ಲ, ಅವರ ರೀಸೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ತುಂಬ ಜನ ಹೇಳ್ತಾರೆ ಏನೇನೋ ಅನ್ಕೊಂಡಷ್ಟು ಎಷ್ಟು ಸಕ್ಸಸ್ ಸಿಗಲಿಲ್ಲ. ಬಟ್ ನನಗೇನು ಆ ಥರ ಅನಿಸಿಲ್ಲ. ಅವ್ರಿಗೂ ಕೂಡ ತುಂಬ ಅಭಿಮಾನಿಗಳಿದ್ದಾರೆ. ನಾವು ಕೂಡ ಅವ್ರನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ. ಇವಾಗಲೂ ಕೂಡ ದೀಪಾ ಸನ್ನಿಧಿ ಅವರ ಬರ್ತ್ಡೇ ಇದ್ದರು, ಏನೋ ಒಂದು ಪೋಸ್ಟ್ ಹಾಕಿದ್ರು ಕೂಡ ಎಲ್ಲಿದ್ದಾರೆ ಇವರು, ಸೊ ಕೇಳ್ತಾರೆ. ಅವ್ರ ಬಗ್ಗೆ ತುಂಬ ಚರ್ಚೆಗಳು ಪಡುತ್ತೆ. ಎಲ್ಲೋದ್ರು ಅಂದರೆ ಅಂದರೆ ಮಿಸ್ಸಿಂಗ್ ಆದ ಕಲಾವಿದೆ ಆ್ಯಕ್ಟ್ರೆಸ್ಗಳಲ್ಲಿ ಅವರು ಕೂಡ ಒಬ್ಬರು. ಈ ಲಿಸ್ಟಿಗೆ ಸೇರ್ಕೊಂಬಿಟ್ರಲ್ಲ ಅನ್ನೋದೊಂದೇ ಒಂದು ಬೇಜಾರು. ಸೊ ಎಂಥ ಒಳ್ಳೆ ಪ್ರತಿಭಾವಂತ ನಟಿ ಯಾಕೆ ಈ ಥರ ಇದಕ್ಕಿದ್ದಂಗೆ ಮರೆಯಾಗಿ ನೋಡಿ. ಅದು ಕೆಲವೊಂದು ಟಿ ವಿ ಚಾನಲ್, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ತುಂಬ ಕೆಟ್ಟದಾಗ ಹಾಕ್ಬಿಟ್ಟಿದ್ರು. ವಾಟೆವರ್ ಅದೇನೇ ಇರ್ಬೋದು, ಬಟ್ ಪ್ರತಿಭಾವಂತ ನಟಿ ಅಂತಲೇ ನಾನು ಹೇಳ್ಬೋದು. ತಮಿಳು ಸಿನಿಮಾದಲ್ಲೂ ಕೂಡ, ಅಂದರೆ ಲೂಸಿಯ ಸಿನಿಮಾ ರೀಮೇಕಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದರು. ತುಂಬ ಭರವಸೆ ಗುರುತಿಸ್ಕೊಂಡಿದ್ರು. ಅವರ ಹೆಸರು ರಹಸ್ಯ, ಸೇಮ್ ರಹಸ್ಯವಾಗಿ ಉಳ್ಕೊಂಬಿಟ್ರು ನೋಡಿ. ಅಭಿಮಾನಿಗಳ ಮನಸ್ಸಿನಲ್ಲೂ ಒಂದು ವಿಶೇಷ ಸ್ಥಾನಮಾನ ಹೊಂದಿದ್ದಾರೆ ದೀಪಾ ಸನ್ನಿಧಿ ಅವರು. ಹೀಗಾಗಿ ಅವ್ರು ಕಮ್ಬ್ಯಾಕ್ ಮಾಡಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಒಂದು ಆಶಯ ಅಂತಲೇ ಹೇಳ್ಬೋದು. ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಅವರು ಎಲ್ಲೇ ಇದ್ದರೂ ಸೊ ದಯವಿಟ್ಟು ಕಮ್ಬ್ಯಾಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್. ವಾಟೆವರ್ ಅದೇನಿರ್ಬೋದು, ಸಿನಿಮಾ ರಂಗದ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನೀವು ಮಾಡೋ ಸಿನಿಮಾಗಳು ನಂಗೆ ತುಂಬ ಇಷ್ಟ. ಹೀಗಾಗಿ ನೀವು ಮತ್ತೆ ಕಮ್ಬ್ಯಾಕ್ ಮಾಡಬೇಕು, ಮತ್ತೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲ ಅಭಿಮಾನಿಗಳ ಹಾರೈಕೆ ಅಂತಲೇ ಹೇಳ್ಬೋದು. ಅಂದಂಗೆ ನೀವು ದೀಪಾ ಸನ್ನಿಧಿಯವರ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ? ಸೊ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.